ಬಹುನಿರೀಕ್ಷಿತ ರಾಮಾಯಣ ಸಿನಿಮಾದ ಟ್ರೈಲರ್ ಇವತ್ತು ಬೆಳಗ್ಗೆ ಅಷ್ಟೇ ಬಿಡುಗಡೆ ಆಯಿತು. 4 ನಿಮಿಷ 10 ಸೆಕೆಂಡ್ ಇರುವಂತಹ ಟ್ರೈಲರ್ನ ಅವಧಿ ಲಿಟ್ರಲಿ ಒಂದು ಗೂಸ್ ಬಂಪ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಮೊದಲಿಗೆ ಇದರ ಪಾಸಿಟಿವ್ಸ್ ಬಗ್ಗೆ ಮಾತಾಡೋದಾದರೆ, ಲಿಟ್ರಲಿ ರಾಕಿಂಗ್ ಸ್ಟಾರ್ ಯಶ್, ಸಲಾಂ ರಾವಣ್ ಭಾಯ್, ಒನ್ ಸೈಡೆಡ್ ಶೋ ಅಂತಲೇ ಹೇಳ್ಬೋದು. ರಾವಣನ ಪಾತ್ರದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಧೂಳೆಬ್ಸಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ರಾಮನ ಪಾತ್ರದಲ್ಲಿ ರಣಬೀರ್ ಕಪೂರ್ ಅವರು, ಹಾಗೆ ಸೀತಾದೇವಿಯ ಪಾತ್ರದಲ್ಲಿ ಸಾಯಿ ಪಲ್ಲವಿ ಅವರು ತುಂಬ ಅದ್ಭುತವಾಗಿ ಕಾಣಿಸ್ಕೊಂಡಿದ್ದಾರೆ. ಲಿಟ್ರಲಿ ಅವರ ಆ್ಯಕ್ಟಿಂಗ್ ಕೂಡ ಅಷ್ಟೇ ತುಂಬ ಅದ್ಭುತವಾಗಿದೆ. ಇನ್ನು ಶೂರ್ಪಣಖಿ ಪಾತ್ರದಲ್ಲಿ ರಾಕುಲ್ ಪ್ರೀತ್ ಸಿಂಗ್ ಅವರು ಅಷ್ಟೇ ತುಂಬ ಅದ್ಭುತವಾಗಿ ಕಾಣಿಸ್ಕೊಂಡಿದ್ದಾರೆ. ರಾಮಾಯಣದ ಮತ್ತೊಂದು ಮುಖ್ಯವಾದ ಪಾತ್ರ ಅಂದರೆ ಅದು ಹನುಮಂತ. ಟ್ರೇಲರಲ್ಲಿ ಆ ಪಾತ್ರವನ್ನು ರಿವೀಲೇ ಮಾಡಿಲ್ಲ. ಬಹುಶಃ ಅದೊಂದು ಸರ್ಪ್ರೈಸ್ ಆಗಿರಲಿ ಅಂತನೋ ಅಥವಾ ಆ ಪಾತ್ರದ ಒಂದು ವರ್ಕ್ಸ್ ಇನ್ನೂ ಹೆಚ್ಚಾಗಿ ನಡೀತಾ ಇದೆಯೋ ಏನೋ ಗೊತ್ತಿಲ್ಲ. ಬಟ್ ಟ್ರೇಲರಲ್ಲಿ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಅದೊಂದು ಕ್ಯೂರಿಯಾಸಿಟಿ ಇದೆ. VFX ಅಂತೂ ಟ್ರೇಲರಲ್ಲಿ ಅದ್ಭುತವಾಗಿ ಮೂಡಿಬಂದಿದೆ. ವಿಷುವಲಿ ತುಂಬ ಒಂದು ಗ್ರ್ಯಾಂಡ್ನೆಸ್ಸನ್ನು, ಒಂದು ರಿಚ್ನೆಸ್ಸನ್ನು ಪ್ರತಿಯೊಂದು ಫ್ರೇಮಲ್ಲೂ ತೋರಿಸ್ಕೊಟ್ಟಿದ್ದಾರೆ. ಸಿನಿಮಾದ ಕತೆ ಅಂತೂ ಎಲ್ಲರಿಗೂ ಗೊತ್ತಿರೋದೆ. ಬಟ್ ಅದನ್ನು ಯಾವ ರೀತಿಯಲ್ಲಿ ತೆರೆ ಮೇಲೆ ತಂದುಕೊಟ್ಟಿದ್ದಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಿನಿಮಾದ ಡೈಲಾಗ್ಗಳಷ್ಟೇ ತುಂಬ ಚೆನ್ನಾಗಿ ಬ್ಯೂಟಿಫುಲ್ ಆಗಿದೆ. ಓವರಾಲ್ ಆಗಿ ಒಂದು ಒಳ್ಳೆಯ ಟ್ರೇಲರ್ ಅಂತಲೇ ಹೇಳ್ಬೋದು. ಭಾರತವನ್ನು ಗ್ಲೋಬಲ್ ಲೆವೆಲಲ್ಲಿ ರೆಪ್ರೆಸೆಂಟ್ ಮಾಡುವಂತಹ ಎಲ್ಲ ತಾಕತ್ತು ಈ ಸಿನಿಮಾಗಿದೆ ಅಂತ ಟ್ರೇಲರ್ ಮೂಲಕ ತಿಳ್ಕೊಬೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನೀವಿನ್ನು ಇಂಚರ ಫಿಲ್ಮ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.